ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹುಕ್ಕೇರಿ ತಾಲೂಕು ಕಾರ್ಯಕಾರಿ ಸಮಿತಿಯ ಚುನಾವಣೆ 19 ಸ್ಥಾನಗಳಿಗೆ ಅವಿರೋಧ ಆಯ್ಕೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹುಕ್ಕೇರಿ ತಾಲೂಕು ಕಾರ್ಯಕಾರಿ ಸಮಿತಿಯ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಎಲ್ಲ ಸ್ಥಾನಗಳಿಗೂ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಮಿತಿಯ ಒಟ್ಟು 19 ಸ್ಥಾನಗಳಿಗೆ ಚುನಾವಣೆ ಘೋಷಿಸಲಾಗಿತ್ತು. ಸಾಮಾನ್ಯ ಸ್ಥಾನಗಳು 13, ಮಹಿಳಾ ಮೀಸಲಾತಿ ಸ್ಥಾನಗಳು 6. ಒಟ್ಟು 13 ಸಾಮಾನ್ಯ ಸ್ಥಾನಗಳಿಗೆ ಪ್ರಾರಂಭದಲ್ಲಿ 18 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು. ಎಂಬಿ ನಾಯ್ಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಘಟನಾ ಕಾರ್ಯದರ್ಶಿ ಹಾಗೂ ಎಲ್ಲ ಹಿರಿಯರ ಸಮ್ಮುಖದಲ್ಲಿ 5 ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಹಿಂಪಡೆದ ಕಾರಣ ಈ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರಿಯಾಯಿತು. ಕಣದಲ್ಲಿ 13 ಅಭ್ಯರ್ಥಿಗಳು ಮಾತ್ರ ಉಳಿದುಕೊಂಡು ಹಾಗೂ 6 ಮಹಿಳಾ ಮೀಸಲಾತಿ ಸ್ಥಾನಗಳಿಗೆ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲದ ಕಾರಣ ಆ ಸ್ಥಾನಗಳು ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಮಾಧ್ಯಮದ ಮುಂದೆ ವಿವರಿಸಿದ ಸಂಘಟನಾ ಕಾರ್ಯದರ್ಶಿ ಎಂಬಿ ನಾಯ್ಕ. ಚುನಾವಣಾಧಿಕಾರಿಗಳಾದ ಶ್ರೀ.ಎನ್.ಬಿ. ತೇರದಾಳ್ ಅವರು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಅಧಿಕಾರಾವಧಿ ನೂತನವಾಗಿ ಆಯ್ಕೆಯಾದ ಈ ಕಾರ್ಯಕಾರಿ ಸಮಿತಿಯ ಅವಧಿಯು 2026ರಿಂದ 2031ರವರೆಗೆ ಇರಲಿದೆ. ಒಟ್ಟು ಆಯ್ಕೆಯಾದ 19 ಅಭ್ಯರ್ಥಿಗಳೆಲ್ಲರೂ ಅವಿರೋಧ ಆಯ್ಕೆಯಾಗಲು ಶ್ರಮಿಸಿದ ಎಲ್ಲ ಹಿರಿಯರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಆತ್ಮೀಯರೇ, ಮತ್ತೊಮ್ಮೆ 2026ರಿಂದ 2031ರ ಅವಧಿಗಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ಹುಕ್ಕೇರಿಯ ಕಾರ್ಯಕಾರಿ ಸಮಿತಿಯ ಎಲ್ಲ 19 ಜನ ಸದಸ್ಯರ ಅವಿರೋಧ ಆಯ್ಕೆಯಾಗಿದೆ. ಈ ಅವಿರೋಧ ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ನನ್ನ ತಾಲೂಕಿನ PNJ ಎಲ್ಲ ಗುರು ಹಿರಿಯರಿಗೆ, ಮುಖ್ಯವಾಗಿ ಶ್ರೀಯುತ ಎಂಬಿ ನಾಯ್ಕರವರಿಗೆ ಹಾಗೂ ನನ್ನ ಎಲ್ಲ ವಲಯದ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026 ಮತ್ತು 2030ರ ಅವಧಿ 5 ವರ್ಷದ ಅವಧಿಗೆ ಈ ಒಂದು ಚುನಾವಣೆ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ 19 ಪುರುಷ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ನಂತರ 6 ಜನ ಮಹಿಳಾ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಅದರ ಸ್ಥಾನಗಳು 19 ಸ್ಥಾನಗಳಿಗೆ ಸ್ಪರ್ಧೆ ನಡೀಬೇಕಾಗಿತ್ತು. ಆ ಕಾರಣಕ್ಕಾಗಿ ಒಂದು 5 ಜನ ಅಭ್ಯರ್ಥಿಗಳು ನಾವು ಹಿಂದೆ ಸರಿಸುವಂಥ ಒಂದು ಕಾರ್ಯಕ್ಕೆ ನಮ್ಮ ಎಲ್ಲ ಹಿರಿಯರ ಸಮ್ಮುಖದಾಗ ಕೈ ಹಾಕಿದ್ವು. ನಮ್ಮ ಒಂದು ತಾಲೂಕಿನಲ್ಲಿ ಅವಿರೋಧ ಆಯ್ಕೆ ಆಯಿತು. ನಂತರ ಎಲ್ಲ ಹಿರಿಯ ಶಿಕ್ಷಕರು ಹಾಗೂ ಯುವ ಶಿಕ್ಷಕ ಮಿತ್ರರು, ಅನೇಕ ಮಹಿಳಾ ಅಭ್ಯರ್ಥಿಗಳು ಎಲ್ಲರೂ ಒಳ್ಳೆಯ ಒಂದು ಸಹಕಾರವನ್ನು ನೀಡಿದರು. ಜೊತೆಗೆ ನಮ್ಮ ಹಿರಿಯರ ಭಾಳ ಒಂದು ಮುತುವರ್ಜಿವಹಿಸಿ ಸುಮಾರು ಒಂದು 4 ವಲಯಗಳಿಂದ ನಾವು ಸಂಕೇಶ್ವರ, ಹುಕ್ಕೇರಿ, ಹಿಡಕಲ್ ಡ್ಯಾಮ್, ಎಮ್ಕನ್ಮಡಿ ಈ ರೀತಿ 4 ವಲಯಗಳನ್ನು ಮಾಡಿ 4 ವಲಯದಿಂದ ಹಿರಿಯರನ್ನು ಗಣನೆಗೆ ತೆಗೆದುಕೊಂಡು ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಎಲ್ಲ ಹಿರಿಯರ ಸಮ್ಮುಖದಾಗ ಅವಿರೋಧ ಆಯ್ತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರಾಗಿ 5 ವರ್ಷಗಳ ಕಾಲ ಅವಧಿಯಲ್ಲಿ ತಾವಿದ್ರಿ. ತಮಗೆ ಯಾವ ರೀತಿ ಶಿಕ್ಷಕರ ಸಹಕಾರ ಇತ್ತು ಅಥವಾ ಏನಾದರೂ ತಮಗೇನಾದರೂ ಈ ಶಿಕ್ಷಕರ ಸಂಘಟನೆದೊಳಗೆ ಗೊಂದಲಮಯ ವಾತಾವರಣ ಹುಡಿಸುವಂಥ ವಿಚಾರಗಳು ತಮಗೇನಾದರೂ ನಡೆದವ ಅಥವಾ ಏನೂ ಸಮಸ್ಯೆಗಳಿಲ್ಲ? ಎಲ್ಲರಿಗೂ ನಮಸ್ಕಾರ ಸರ್. 5 ವರ್ಷಗಳ ಹಿಂದೆ ಎಲ್ಲ ಹಿರಿಯರು ಕೂಡ್ಕೊಂಡ ನಮ್ಮನ್ನು 23 ಜನರನ್ನು ವಿರೋಧವಾಗಿ ಆಯ್ಕೆ ಮಾಡಿಕೊಂಡಾಗ ನಾವೆಲ್ಲ ಹೊಸಬರಾಗಿದ್ದೀವಿ. ಈ ಒಂದು ಸಂಘಟನೆ ಬಗ್ಗೆ ನಮಗೆ ಅಷ್ಟೊಂದು ಜ್ಞಾನ ಎಲ್ಲ ಇದ್ದಿರಕ್ಕಿಲ್ಲ. ಆದರೂ ನಮ್ಮ ಹಿರಿಯರ ಎಲ್ಲರೂ ಮಾರ್ಗದರ್ಶನವನ್ನು ಪಡೆದುಕೊಂಡು ಹಲವಾರು ಶಿಕ್ಷಕರ ಸಮಸ್ಯೆಗಳನ್ನು ನಮ್ಮ ಅಧಿಕಾರಿಗಳ ಸಹಾಯದಿಂದ ನಾವೆಲ್ಲರೂ ಬಗೆಹರಿಸಿದ್ದೀವಿ. ಎಲ್ಲ ಹಿರಿಯ ಕಿರಿಯ ಶಿಕ್ಷಕರೆಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮೊದಲನೇ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಂಗಡಿ ಸರ್ ಅವರ ಪ್ರಪ್ರಥಮವಾಗಿ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಐಡೆಂಟಿಟಿ ಕಾರ್ಡನ್ನು ಫಸ್ಟ್ ಪೈಲ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಹುಕ್ಕೇರಿ ತಾಲೂಕು ನಮ್ಮ ಸಂಘಟನೆಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಗೆ ಭಾಳಷ್ಟು ಶಿಕ್ಷಕರ ಅರಿಯರ್ಸ್ಗಳನ್ನು, FA ಬಿಲ್ಗಳನ್ನು, SRಗಳಲ್ಲಿ ಸಹಿ ಮಾಡುವುದನ್ನು, ಇವೆಲ್ಲವುಗಳನ್ನು ನಾವು ಅವರಲ್ಲಿ ಗೂಗಲ್ ಫಾರ್ಮನ್ನು ತುಂಬಿಕೊಂಡು ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಅವನು ಪ್ರಾಮಾಣಿಕವಾಗಿ ಬಗೆಹರಿಸಿದ್ದೀವಿ. ಇನ್ನು ಮುಂದೆ ಆದರೂ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ತಾವೇ ಮುಂದೆ ಅಧ್ಯಕ್ಷರಾಗಿ ಬರ್ತೀರಾ ಅಥವಾ ನನಗೆ ಸರ್ ಈ ನಮ್ಮದೊಂದು PNG ಅಂತಕ್ಕಂಥ ಒಂದು ನಾವು ಅದನ್ನು ಹುಟ್ಟಾಕಿದಾಗನ ನಮ್ಮ ಹಿರಿಯರು ಆ PNG ಹುಟ್ಟಾಕಿರ್ತಕ್ಕಂಥ ಭಾಳಷ್ಟು ಮಹಿಳೆಯರು ದುಡಿದಾರೆ. ನಾವು ಈ 2ನೇ ಅವಧಿಗೆ ಬೇಡ ಅಂತಕ್ಕಂಥ ಆಲೋಚನೆಯನ್ನು ನಾವೆಲ್ಲರೂ ಭಾಳಷ್ಟು ನಮ್ಮ ಹಿರಿಯರಿಗೆ ಒತ್ತಾಯವನ್ನು ಮಾಡಿಕೊಂಡಾಗೂ ಸಹಿತ ಅವರು ಹಳಬರು ಒಂದು 4-5 ಜನರು ಇರ್ರಿ, ಹೊಸಬರು ಎಲ್ಲರೂ ಕೂಡ್ಕೊಂಡು ಮಾಡ್ರಿ ಚೆನ್ನಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಭಾಳಷ್ಟು ಒಪ್ಪಿಸಿ, ನಮ್ಮ ಮನೆಯಾಗಿನವ್ರನ್ನ ಒಪ್ಪಿಸಿ ಅವರನ್ನು ನಮ್ಮನ್ನು ಮತ್ತು 5 ಜನರನ್ನು ಹಳಬರನ್ನು ನಮ್ಮನ್ನು ರಿಬ್ಯಾಕ್ ಮಾಡ್ಕೊಂಡಾರೆ ಸರ್. ಉಳಿಕೆದ 13 ಜನರನ್ನು ಹೊಸಬರನ್ನು ನಮ್ಮ ಹಿರಿಯರೆಲ್ಲರೂ ಕೂಡ್ಕೊಂಡು ಆಯ್ಕೆ ಮಾಡಿದ್ದಾರೆ ಸರ್. ತಾವು
ನೀವೇ ಅಧ್ಯಕ್ಷರಾಗಿ ಮುಂದುವರಿರಿ ಅಂತ ಹೇಳಿ ಒತ್ತಾಯ ಮಾಡಿದ್ರೆ ಏನು ಮಾಡ್ತೀರಿ? ಇಲ್ಲ ಸರ್, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಜೊತೆಗೆ ನಮ್ಮ ಹಿರಿಯರು ಏನು ನಿರ್ಣಯವನ್ನು ಕೈಗೊಳ್ತಾರಲ್ಲ ಅದಕ್ಕೆ ನಾವು ಬದ್ಧನಾಗಿರ್ತೀನಿ. ನಾನು ವೈಯಕ್ತಿಕವಾಗಿ ಹೇಳೋದಂದ್ರೆ ನನಗೆ ಅದ್ರೊಳಗೇನು ಆಸಕ್ತಿ ಇಲ್ಲ ಅಂತ ಹೇಳ್ತೀನಿ. ಎಸ್